ಸ್ನೇಹಿತರೆ, ನೀವು ಹಾಲಿವುಡ್ನ ದೊಡ್ಡ ದೊಡ್ಡ ಸಿನಿಮಾಗಳನ್ನು ನೋಡಿರ್ತೀರಾ, ಬಿಲಿಯನಿಯರ್ಗಳ ಐಷಾರಾಮಿ ಲೈಫ್ ಸ್ಟೈಲ್ ಬಗ್ಗೆ ಕೇಳಿರ್ತೀರಾ. ಆದರೆ ಇವನು ಅವ್ರಿಗಿಂತಲೂ ಒಂದು ಹೆಜ್ಜೆ ಮುಂದಿದ್ದಾನೆ. ಒಮ್ಮೆ ಊಹಿಸ್ಕೊಳ್ಳಿ, ಒಬ್ಬ ವ್ಯಕ್ತಿ 1000 ಕ್ರೂಡ್ರಿಗೆ ಕಣ್ಣಿನ ದೃಷ್ಟಿಯನ್ನು ಕೊಡ್ತಾನೆ, ಇಡೀ ದ್ವೀಪಗಳನ್ನೇ ಜನರಿಗೆ ಉಡುಗೊರೆಯಾಗಿ ನೀಡ್ತಾನೆ. ಮತ್ತೊಂದೆಡೆ ಬದುಕಿರುವಾಗಲೇ 7 ದಿನಗಳ ಕಾಲ ಮಣ್ಣಿನೊಳಗೆ ಹುಗಿದುಕೊಳ್ತಾನೆ. ಇವನು ಯಾವುದೇ ಹಾಲಿವುಡ್ ಸೂಪರ್ ಸ್ಟಾರ್ ಅಲ್ಲ, ಅಥವಾ ಎಲಾನ್ ಮಸ್ಕ್ನಂಥ ಬಿಸ್ನೆಸ್ ಮ್ಯಾನ್ ಕೂಡ ಅಲ್ಲ. ಇವನು ಕೇವಲ ಒಬ್ಬ ಯೂಟ್ಯೂಬರ್. ಇವನ ಒಂದೊಂದು ವಿಡಿಯೋದ ಬಜೆಟ್ ಕೂಡ ದೊಡ್ಡ ದೊಡ್ಡ ಬಾಲಿವುಡ್ ಹಾಲಿವುಡ್ ಸಿನಿಮಾಗಳನ್ನೇ ಮೀರಿಸುತ್ತೆ. ಇವನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಸಾಕು, ಇಡೀ ಪ್ರಪಂಚದ ಇಂಟರ್ನೆಟ್ ಅಲ್ಗಾಡಲಿಕ್ಕೆ ಆರಂಭ ಆಗುತ್ತೆ. ಮಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನು ನೀರಿನಂತೆ ಖರ್ಚು ಮಾಡುವ, ಅಸಾಧ್ಯವಾದ ಚಾಲೆಂಜ್ಗಳನ್ನೇ ತನ್ನ ಉಸಿರಾಗಿಸಿಕೊಂಡಿರುವ ಈ ಇಂಟರ್ನೆಟ್ ಸಾಮ್ರಾಟ ಯಾರು? ಕೇವಲ 13ನೇ ವಯಸ್ಸಿನಲ್ಲಿ ಒಂದು ಸಣ್ಣ ಕ್ಯಾಮ್ರಾ ಹಿಡಿದು ಶುರು ಮಾಡಿದ ಈ ಹುಡುಗ ಇವತ್ತು ಪ್ರಪಂಚದ ಅತಿ ದೊಡ್ಡ ಯೂಟ್ಯೂಬ್ ಸಾಮ್ರಾಜ್ಯವನ್ನೇ ಕಟ್ಟಿ ಬೆಳೆಸಿದ್ದು ಹೇಗೆ? ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಜಗತ್ತನ್ನೇ ಆಳ್ತಾ ಇರುವ ಈ ಮ್ಯಾಡ್ ಜೀನಿಯಸ್ ಹಿಂದಿರುವ ಆ $1 ಬಿಲಿಯನ್ ಸೀಕ್ರೆಟನ್ನು ಬಿಚ್ಚಿಡೋಣ. ಬಹುಶಃ ತನ್ನ ಸ್ವಭಾವದ ಕಾರಣದಿಂದ ಜಿಮ್ಮಿಗೆ ಜನರೊಂದಿಗೆ ಸರಿಯಾಗಿ ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಅವನು ಜನರ ಬದಲಿಗೆ ತನ್ನ ಕ್ಯಾಮ್ರಾದ ಜೊತೆಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತನ್ನ ಈ ನಿರ್ಧಾರವೇ ಮುಂದೆ ತನ್ನನ್ನು ಜಗತ್ತಿನ ಅತಿ ದೊಡ್ಡ ಯೂಟ್ಯೂಬರ್ ಆಗಿ ಮಾಡುತ್ತೆ ಅಂತ ಆಗ ಅವನಿಗೆ ತಿಳಿದಿರಲಿಲ್ಲ. ಸ್ನೇಹಿತರೆ, ಇದು ಯೂಟ್ಯೂಬ್ನ ರಾಜ ಮಿಸ್ಟರ್ ಬೀಸ್ಟ್ ಇವರ ಕತೆ. 1998 ಮೇ 7 ಅಮೆರಿಕದಲ್ಲಿ ಜೇಮ್ಸ್ ಸ್ಟೀಫನ್ ಡೊನಾಲ್ಡ್ಸನ್ ಜನಿಸ್ತಾರೆ. ಅವರನ್ನು ಪ್ರೀತಿಯಿಂದ ಜಿಮ್ಮಿ ಅಂತ ಕರಿತಾ ಇದ್ರು. ಅವರ ತಂದೆ ತಾಯಿ ಇಬ್ಬರು ಅಮೆರಿಕದ ಸೇನೆಯಲ್ಲಿ ಸಕ್ರಿಯ ಕರ್ತವ್ಯದಲ್ಲಿ ಇದ್ದರು. ಜಿಮ್ಮಿಯ ಬಾಲ್ಯ ಸುಲಭ ಆಗಿರಲಿಲ್ಲ. ಅವರ ತಂದೆ ತಾಯಿ ಅನಾರೋಗ್ಯಕರ ದಾಂಪತ್ಯ ಜೀವನದಲ್ಲಿದ್ದರು. ಅದರ ಪರಿಣಾಮವಾಗಿ 2007 ಅವರು ವಿಚ್ಛೇದನವನ್ನು ಪಡೀತಾರೆ. ನಂತರ ಜಿಮ್ಮಿ ಮತ್ತು ಅವರ ತಮ್ಮನನ್ನು ಅವರ ತಾಯಿ ಬೆಳೆಸ್ತಾರೆ. ಬಾಲ್ಯದಿಂದಲೇ ಜಿಮ್ಮಿಯ ಸ್ವಭಾವ ತುಂಬ ವಿಭಿನ್ನ ಆಗಿತ್ತು. ಒಮ್ಮೆ ಯಾವುದಾದ್ರೂ ಒಂದು ವಿಷಯ ಇಷ್ಟ ಆದರೆ ಅದರಿಂದ ದೂರ ಇರಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. 10 ವರ್ಷದ ವಯಸ್ಸಿನಲ್ಲಿ ಅವರಿಗೆ ಅತ್ಯಂತ ಇಷ್ಟವಾದದ್ದು ಬೇಸ್ಬಾಲ್ ಆಟವನ್ನು ಇಷ್ಟಪಟ್ಟಿದ್ದರೂ ಕೂಡ ಅವರು ತುಂಬ ಇಂಟ್ರೋವರ್ಟ್ ಆಗಿದ್ದರು. ಜನರ ಮಧ್ಯೆ ಅವರು ತುಂಬ ಅಸೌಕರ್ಯವನ್ನು ಫೀಲ್ ಮಾಡ್ತಾಯಿದ್ರು. ಬೇಸ್ಬಾಲ್ ಆಡ್ತಾ ಇದ್ದಾಗಲೂ ಕೂಡ ಅವರು ತಮ್ಮ ಮುಖವನ್ನು ಮುಚ್ಚುವಂತೆ ಕ್ಯಾಪನ್ನು ಧರಿಸ್ತಾ ಇದ್ರು. ಜಿಮ್ಮಿಗೆ ಹೆಚ್ಚು ಸ್ನೇಹಿತರು ಇರಲಿಲ್ಲ. ಅಲ್ಲದೆ ಅವ್ರ ತಾಯಿ ಕೂಡ ಕೆಲಸದ ನಿಮಿತ್ತ ಮನೆಯಲ್ಲಿ ಹೆಚ್ಚಾಗಿ ಇರ್ತಾ ಇರಲಿಲ್ಲ. ಹೀಗಾಗಿ ಮನೆಯಲ್ಲಿ ಸಮಯ ಕಳೀಲಿಕ್ಕೆ ಏನಾದರೂ ಬೇಕಿತ್ತು. ಆಗ ಅವರಿಗೆ ಒಂದು ವೆಬ್ಸೈಟ್ ಸಿಗುತ್ತೆ. ಅಲ್ಲಿ ಅವರಂತೆ ಸಾಮಾನ್ಯ ಜನರು ತಾವೇ ತಯಾರಿಸಿದ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ರು. ಆ ವೆಬ್ಸೈಟ್ನ ಹೆಸರು ಯೂಟ್ಯೂಬ್ನಲ್ಲಿ ಅವರು ಮೈನ್ಕ್ರಾಫ್ಟ್ ಮತ್ತು ಕಾಲ್ ಆಫ್ ಡ್ಯೂಟಿ ಆಟಗಳನ್ನು ಆಡುವ ಗೇಮಿಂಗ್ ಯೂಟ್ಯೂಬರ್ಗಳನ್ನು ನೋಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೆಲವೇ ದಿನಗಳಲ್ಲಿ ಬೇಸ್ಬಾಲ್ನಂತೆ ಯೂಟ್ಯೂಬ್ ಮೇಲೆ ಕೂಡ ಅವರಿಗೆ ಅಪಾರವಾದ ಆಸಕ್ತಿ ಬೆಳೆಯುತ್ತೆ. ಅದೇ ಸಮಯದಲ್ಲಿ ಅವರಿಗೆ ಕ್ರಿಸ್ ಟೈಸನ್ ಎಂಬ ಸ್ನೇಹಿತ ಕೂಡ ಸಿಗ್ತಾನೆ. ಅವನಿಗೂ ಕೂಡ ಯೂಟ್ಯೂಬ್ ತುಂಬ ಇಷ್ಟ ಆಗಿತ್ತು. ಮುಂದಿನ 2 ವರ್ಷಗಳ ಕಾಲ ಅವರು ಭೇಟಿಯಾದಾಗಲೆಲ್ಲ ಯೂಟ್ಯೂಬ್ ಬಗ್ಗೆ ಮಾತ್ರ ಮಾತಾಡ್ತಾ ಇರ್ತಾರೆ. 12 ವರ್ಷದ ವಯಸ್ಸಿನಲ್ಲಿ ಜಿಮ್ಮಿ ತಮ್ಮ ನೆಚ್ಚಿನ ಯೂಟ್ಯೂಬರ್ ವುಡಿ ಗೇಮರ್ ಟ್ಯಾಗ್ ತಮ್ಮ ಉದ್ಯೋಗನ ಬಿಟ್ಟು ಪೂರ್ಣಕಾಲಿಕ ಯೂಟ್ಯೂಬರ್ ಆಗಿರೋದನ್ನು ನೋಡ್ತಾರೆ. ಆಗ ಅವರಿಗೆ ಮೊದಲ ಬಾರಿಗೆ ಒಂದು ದೊಡ್ಡ ಅರಿವು ಮೂಡುತ್ತೆ. ನನಗೆ ಇಷ್ಟವಾದ ಯೂಟ್ಯೂಬ್ ಕೇವಲ ಹವ್ಯಾಸ ಅಲ್ಲ, ಇದರಿಂದ ವೃತ್ತಿ ಜೀವನವನ್ನು ಕೂಡ ಕಟ್ಬೋದು. ಆದ್ದರಿಂದಲೇ ಅವರು ತಮ್ಮದೇ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡಲಿಕ್ಕೆ ನಿರ್ಧಾರ ಮಾಡ್ತಾರೆ. ಒಮ್ಮೆ ಎಕ್ಸ್ಬಾಕ್ಸ್ನಲ್ಲಿ ಅಕೌಂಟನ್ನು ಓಪನ್ ಮಾಡುವಾಗ ಅವರಿಗೆ ರ್ಯಾಂಡಮ್ ಆಗಿ ಒಂದು ಬಳಕೆದಾರರ ಹೆಸರು ಸಿಗುತ್ತೆ, ಮಿಸ್ಟರ್ ಬೀಸ್ಟ್ 6000. ಅದನ್ನೇ ಅವರು ತಮ್ಮ ಯೂಟ್ಯೂಬ್ ಚಾನಲ್ನ ಹೆಸರನ್ನಾಗಿ ಇಡ್ತಾರೆ. ನಂತರ 6000 ತೆಗೆದಾಕಿ ಕೇವಲ ಮಿಸ್ಟರ್ ಬೀಸ್ಟ್ ಎಂಬ ಹೆಸರಿನಿಂದ ಪ್ರಸಿದ್ಧ ಆಗ್ತಾರೆ. ಆರಂಭದಲ್ಲಿ ಅವರು ತಮ್ಮ ಮುಖವನ್ನು ತೋರಿಸದೆ ಗೇಮಿಂಗ್ ವಿಡಿಯೋಗಳನ್ನು ಮಾಡ್ತಾಯಿದ್ರು. ನಂತರ ಒಪಿನಿಯನ್ ವಿಡಿಯೋ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅಂದರೆ ಪರ್ದೆ ಮೇಲೆ ಗೇಮ್ ನಡೀತಾ ಇರುತ್ತೆ, ಆದರೆ ಅವರು ಬೇರೆ ಬೇರೆ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ರು. ನಂತರ ಅವರು ಪ್ರಸಿದ್ಧ ಯೂಟ್ಯೂಬರ್ಗಳ ಯಶಸ್ಸಿನ ತಂತ್ರಗಳು ಮತ್ತು ಅವರ ಆದಾಯವನ್ನು ವಿಶ್ಲೇಷಿಸುವ ವಿಡಿಯೋಗಳನ್ನು ಕೂಡ ಮಾಡಿದರು. ವಿಚಿತ್ರ ಅಂದರೆ ಜನರ ಮುಂದೆ ತಮ್ಮ ಭಾವನೆಗಳನ್ನು ಹೇಳಲಾಗದ ಜಿಮ್ಮಿ ಕ್ಯಾಮ್ರಾ ಮುಂದೆ ಮಾತ್ರ ಅದನ್ನು ತಮ್ಮ ನಿಜವಾದ ವ್ಯಕ್ತಿತ್ವವನ್ನು ಬಹಳ ಸುಲಭವಾಗಿ ತೋರಿಸ್ತಾ ಇದ್ರು. 15 ವರ್ಷದ ತನಕ ಅವ್ರ ಜೀವನ ಸಾಮಾನ್ಯವಾಗಿ ಸಾಗ್ತಾ ಇತ್ತು. ಆದರೆ ಒಂದು ದಿನ ಎಲ್ಲವೂ ಬದಲಾಯಿತು. ಅವರ ದೇಹದ ತೂಕ ದಿನದಿಂದ ದಿನಕ್ಕೆ ವೇಗವಾಗಿ ಕಮ್ಮಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಜೊತೆಗೆ ಹೊಟ್ಟೆಯಲ್ಲಿ ತೀವ್ರವಾದ ನೋವು ಕೂಡ ಕಾಣಿಸುತ್ತೆ. ಅನಂತರ ಅವರಿಗೆ ಕಾನ್ಸ್ ಡಿಸೀಸ್ ಎಂಬ ಗಂಭೀರ ಕಾಯಿಲೆ ಇದೆ ಅಂತ ತಿಳಿದು ಬರುತ್ತೆ. ಈ ಕಾಯಿಲೆಯಿಂದ ಅವರು ತುಂಬ ದುರ್ಬಲ ಆಗ್ತಾರೆ. ಪರಿಣಾಮವಾಗಿ ತಮ್ಮ ಅತ್ಯಂತ ಪ್ರಿಯವಾದ ಬೇಸ್ಬಾಲ್ ಆಟವನ್ನೇ ಶಾಶ್ವತವಾಗಿ ಬಿಡಬೇಕಾಯಿತು. ಇದರಿಂದ ಮಿಸ್ಟರ್ ಬೀಸ್ಟ್ ತುಂಬ
ದುಃಖಪಟ್ಟರು. ಆದರೆ ಆಶ್ಚರ್ಯಕರವಾಗಿ ಇದೇ ಕಾಯಿಲೆ ಅವರನ್ನು ಯೂಟ್ಯೂಬ್ನಲ್ಲಿ ಇನ್ನಷ್ಟು ಕಷ್ಟಪಟ್ಟು ಕೆಲಸ ಮಾಡಲು ಪ್ರೇರೇಪಣೆ ನೀಡುತ್ತೆ. ಆ ಸಮಯದಲ್ಲಿ ಅವ್ರ ತಾಯಿಗೆ ಮಗ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡ್ತಾರೆ ಎಂಬುದು ಗೊತ್ತೇ ಇರಲಿಲ್ಲ. ಅವರು ತಮ್ಮ ಕೋಣೆಯಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇದ್ದಾಗ ಮಗ ತನ್ನ ಸ್ನೇಹಿತರ ಜೊತೆ ಕಂಪ್ಯೂಟರ್ನಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ತಾಯಿ ಭಾವಿಸ್ತಾ ಇದ್ರು. ಆ ದಿನಗಳಲ್ಲಿ ಮಿಸ್ಟರ್ ಬೀಸ್ಟ್ ತಮ್ಮ ವಿಂಡೋಸ್ ಫೋನ್ ಮೂಲಕ 400p ಗುಣಮಟ್ಟದಲ್ಲಿ ವಿಡಿಯೋಗಳನ್ನು ಚಿತ್ರೀಕರಣ ಮಾಡ್ತಾಯಿದ್ರು. ಎಡಿಟಿಂಗ್ ಮಾಡಲು ತಮ್ಮನ ಹಳೆಯ ಲ್ಯಾಪ್ಟಾಪನ್ನು ಬಳಸ್ತಾಯಿದ್ರು. ಆದರೆ ನಂತರ ಉತ್ತಮ ಗುಣಮಟ್ಟದ ವಿಡಿಯೋಗಳನ್ನು ಮಾಡಲಿಕ್ಕೆ ಉತ್ತಮ ಸಾಧನಗಳ ಅಗತ್ಯ ಇದೆ ಅಂತ ಅವರಿಗೆ ಆಮೇಲೆ ಅರ್ಥ ಆಯಿತು. ಆದ್ದರಿಂದ ಅವರು 1 ವರ್ಷ ಕಾಲ ಒಂದೊಂದೇ $1 ಉಳಿಸ್ಕೊಂಡು ಲ್ಯಾಪ್ಟಾಪ್, ಮೈಕ್ರೋಫೋನ್ ಮತ್ತು ಲೈಟ್ಗಳಂತಹ ಮೂಲಭೂತ ಉಪಕರಣಗಳನ್ನು ಖರೀದಿ ಮಾಡ್ತಾರೆ. ಜೊತೆಗೆ ತಮ್ಮ ತಂದೆ ತಾಯಿಯನ್ನು ಒತ್ತಾಯಿಸಿ ಒಂದು ಸೆಕೆಂಡ್ ಹ್ಯಾಂಡ್ ಐಫೋನ್ ಕೂಡ ಪಡಿತಾರೆ. ನಂತರ ಅವರು IRL ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈ ವಿಡಿಯೋಗಳಲ್ಲಿ ಅವರು ಮತ್ತು ಕ್ರಿಸ್ ಸೇರಿ ಹಾಸ್ಯಭರಿತ ಸ್ಕೆಚ್ಗಳನ್ನು ಮಾಡ್ತಾಯಿದ್ರು. ಅವರ ಏಕೈಕ ಉದ್ದೇಶ ಜನರನ್ನು ಎಂಟರ್ಟೈನ್ ಮಾಡೋದು ಆಗಿತ್ತು. ಆ ಹೊತ್ತಿಗೆ ಮಿಸ್ಟರ್ ಬೀಸ್ಟ್ ಯೂಟ್ಯೂಬ್ನಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಸುಮಾರು 7 ವರ್ಷ ಆಗಿತ್ತು. ಆದರೂ ಇನ್ನೂ ಅವರಿಗೆ ಯಶಸ್ಸು ಸಿಕ್ಕಿರಲಿಲ್ಲ. ಆದರೂ ಕೂಡ ಅವರು ಯೂಟ್ಯೂಬನ್ನು ಬಿಡಲಿಲ್ಲ, ಏಕೆಂದರೆ ಅವರಿಗೆ ಅದರ ಮೇಲೆ ಅಪಾರವಾದ ಪ್ರೀತಿ ಮತ್ತು ಹುಮ್ಮಸ್ಸಿತ್ತು. ಅವರ ಮನಸ್ಸಿನಲ್ಲಿ ಒಂದೇ ಆಲೋಚನೆ ಇತ್ತು, ನಾನು ಜಗತ್ತಿನ ಅತಿ ದೊಡ್ಡ ಯೂಟ್ಯೂಬರ್ ಆಗುತ್ತೇನೆ ಅಥವಾ ನನ್ನ ಜೀವನದ ಕೊನೆಯವರೆಗೂ ಅದಾಗಲು ಪ್ರಯತ್ನ ಮಾಡ್ತಲೇ ಇರುತ್ತೇನೆ. ಆದರೆ ಅವರ ತಾಯಿಯ ಆಲೋಚನೆ ಬೇರೆಯೇ ಇತ್ತು. 17 ವರ್ಷದ ವಯಸ್ಸಿನಲ್ಲಿ ಜಿಮ್ಮಿ, ನಾನು ಕಾಲೇಜಿಗೆ ಹೋಗಲ್ಲ, ಯೂಟ್ಯೂಬ್ನಲ್ಲೇ ಪೂರ್ಣಕಾಲಿಕ ವೃತ್ತಿ ಜೀವನ ಕಟ್ಟಿಕೊಳ್ತೇನೆ ಅಂತ ತಾಯಿಗೆ ಹೇಳ್ತಾರೆ. ಆದರೆ ಅವ್ರ ತಾಯಿ ಒಂದು ಷರತ್ತನ್ನು ಇಟ್ಟರು, ನಮ್ಮ ಮನೇಲಿ ಇರಬೇಕಾದ್ರೆ ಕಾಲೇಜ್ಗೆ ಹೋಗಲೇಬೇಕು, ಇಲ್ದಿದ್ರೆ ಮನೆ ಬಿಟ್ಟು ನೀನು ಹೋಗಬೇಕು. ಜಿಮ್ಮಿಗೆ ಬೇರೆ ಆಯ್ಕೆನೇ ಇರಲಿಲ್ಲ. ಅವರು ತಾಯಿಗೆ ತಾವು ಕಾಲೇಜಿಗೆ ಹೋಗ್ತಾ ಇದ್ದೇನೆ ಅಂತ ತೋರಿಸ್ತಾ ಇದ್ದರು. ಆದರೆ ನಿಜವಾಗಿ ಕಾಲೇಜಿಗೆ ಹೋಗದೆ ಹೊರಗೆ ಹೋಗಿ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡ್ತಾಯಿದ್ರು. 2015ರಲ್ಲಿ ಅವರು ತುಂಬ ವಿಭಿನ್ನ ಮತ್ತು ಹೆಚ್ಚು ಪರಿಶ್ರಮ ಬೇಕಾಗುವ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ವಿಡಿಯೋದಲ್ಲಿ ಅವರು ಪ್ಲಾಸ್ಟಿಕ್ ಚಾಕುಗಳಿಂದ ಒಂದು ಮೇಜನ್ನು ಕತ್ತರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಚಾಕುಗಳು ಪ್ಲಾಸ್ಟಿಕ್ ಆದ್ದರಿಂದ ಅದು ತುಂಬ ಕಷ್ಟಕರವಾದ ಕೆಲಸ ಆಗಿತ್ತು. ಆದರೆ ಇದೇ ಕಾರಣದಿಂದ ಆ ವಿಡಿಯೋ ವಿಭಿನ್ನವಾಗಿ ಜನರ ಗಮನವನ್ನು ಸೆಳೆಯುತ್ತೆ. ಕಾಲೇಜ್ನ ಮೊದಲ ತಿಂಗಳಲ್ಲೇ ಅವರು ವಿಡಿಯೋಗಳು ಉತ್ತಮ ಪ್ರದರ್ಶನ ನೀಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಆದಾಯ ಕೂಡ ಹೆಚ್ಚಾಯಿತು. ಕೊನೆಗೆ ಅವರು ತಮ್ಮ ತಾಯಿಯ ಮನೆಯನ್ನು ಬಿಟ್ಟು ಸ್ವತಂತ್ರವಾಗಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ದಿನ ಜಿಮ್ಮಿ ಮತ್ತು ಅವರ ಸ್ನೇಹಿತ ಕ್ರಿಸ್ ನ್ಯಾರುಟೋ ಎಂಬ ಜನಪ್ರಿಯ ಅನಿಮಿ ಸೀರೀಸನ್ನು ನೋಡ್ತಾ ಇದ್ರು. ಆ ಎನಿಮೆಯಲ್ಲಿ ಸುಮಾರು 700 ಎಪಿಸೋಡ್ ಇದ್ವು. ಮಿಸ್ಟರ್ ಬೀಸ್ಟ್ ಅವರಿಗೆ ಅದನ್ನು ನೋಡದೇ ಇರಲು ಸಾಧ್ಯವೇ ಆಗ್ತಾ ಇರಲಿಲ್ಲ. ಆಗ ಅವ್ರ ತಲೆಗೆ ಒಂದು ವಿಚಿತ್ರವಾದ ಯೋಚನೆ ಬರುತ್ತೆ, ನಾನು ನ್ಯಾರುಟೋ ನೋಡ್ತಾ ಒಂದೇ ಸಮಯದಲ್ಲಿ ಶೂಟ್ ಮಾಡಬಹುದಾದ ಒಂದು ವಿಡಿಯೋ ಮಾಡಿದರೆ ಹೇಗೆ? ತಕ್ಷಣವೇ ಅವರು ಕ್ಯಾಮ್ರಾವನ್ನು ಆನ್ ಮಾಡಿ 1ರಿಂದ 1 ಲಕ್ಷದವರೆಗೆ ಎಣಿಸಲು ಪ್ರಾರಂಭ ಮಾಡ್ತಾರೆ. ಆ ಎಣಿಕೆಯನ್ನು ಪೂರ್ಣಗೊಳಿಸಲು ಅವರಿಗೆ ಒಟ್ಟು 40 ಗಂಟೆ ಸಮಯ ಬೇಕಾಯಿತು. ಸ್ನೇಹಿತರೆ, 40 ಗಂಟೆ ಸಮಯ. ಆ ವಿಡಿಯೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆದ ನಂತರ ಅದ್ಭುತವೇ ನಡೆದೋಗುತ್ತೆ. ಮಿಸ್ಟರ್ ಬೀಸ್ಟ್ ಮಾಡಿದ್ದ ಕೆಲಸ ಎಷ್ಟು ವಿಶಿಷ್ಟವಾಗಿತ್ತೆಂದರೆ, ಮೊದಲ 5 ದಿನಗಳಲ್ಲಿ ಆ ವಿಡಿಯೋಗೆ 5 ಮಿಲಿಯನ್ಗಿಂತ ಹೆಚ್ಚು ವ್ಯೂಸ್ ಬಂದವು. 400ಕ್ಕೂ ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ನಂತರ ಕೊನೆಗೆ ಒಂದು ದಿನ ಮಿಸ್ಟರ್ ಬೀಸ್ಟ್ ಅವರ ಒಂದು ವಿಡಿಯೋ ವೈರಲ್ ಆಗಿತ್ತು. ಇದು ಅವರ ಜೀವನದ ದೊಡ್ಡ ತಿರುವಾಯಿತು. ಯೂಟ್ಯೂಬ್ನಲ್ಲಿ ಯಶಸ್ವಿ ಆಗಬೇಕಾದ್ರೆ ಜನರು ನಂಬಲಾರದಷ್ಟು ವಿಭಿನ್ನ ಮತ್ತು ಕುತೂಹಲಕರವಾದ ಕೆಲಸಗಳನ್ನು ಮಾಡಬೇಕಂತ ಅವರಿಗೆ ಕೂಡಲೇ ಸ್ಪಷ್ಟವಾಯಿತು. ಅದರ ನಂತರ ಅವರು 1ರಿಂದ 2 ಲಕ್ಷದವರೆಗೆ ಎಣಿಸುವ ವಿಡಿಯೋ ಕೂಡ ಮಾಡ್ತಾರೆ. ಇನ್ನೊಂದು ವಿಡಿಯೋದಲ್ಲಿ ಒಂದು ಮೈಕ್ರೋವೇವ್ ಓವನ್ನೊಳಗೆ ಮತ್ತೊಂದು ಮೈಕ್ರೋ ಓವನ್ ಇಟ್ಟು ಅದನ್ನು ಚಾಲನೆ ಮಾಡಿದರು. ಮತ್ತೊಂದು ವಿಡಿಯೋದಲ್ಲಿ ಪ್ಲಾಸ್ಟಿಕ್ ಕಪ್ಗಳನ್ನು ಬಳಸಿ ಒಂದು ದೊಡ್ಡ ಕೋಟೆಯನ್ನು ನಿರ್ಮಾಣ ಮಾಡಿದರು. ಈ ರೀತಿಯ ವಿಭಿನ್ನ ವಿಡಿಯೋಗಳ ಕಾರಣದಿಂದ 2017ರ ವೇಳೆಗೆ ಅವರ ಸಬ್ಸ್ಕ್ರೈಬರ್ಗಳ ಸಂಖ್ಯೆ 30,000ದಿಂದ ನೇರವಾಗಿ 10 ಲಕ್ಷ ಅಂದರೆ 1 ಮಿಲಿಯನ್ಗೆ ಏರ್ತು. ಈ ಹಂತಕ್ಕೆ ತಲುಪಿದ ನಂತರ ಅವರಿಗೆ ಮೊದಲ ಬ್ರ್ಯಾಂಡ್ ಡೀಲ್ ಸಿಗುತ್ತೆ. ಕ್ವಿಡ್ ಎಂಬ ಕಂಪನಿ ಅವರಿಗೆ $5,000 ನೀಡಲು ಮುಂದಾಯಿತು. ಆದರೆ ಮಿಸ್ಟರ್ ಬೀಸ್ಟ್ ಹೇಳಿದರು, ನನಗೆ $10,000 ಕೊಡಿ, ಅದರ ಬದಲಾಗಿ ಈ ವಿಡಿಯೋ ಖಂಡಿತ ವೈರಲ್ ಆಗೇ ಆಗತ್ತೆ ಅಂತ ನಾ ಮಾತು ಕೊಡ್ತೀನಿ. ಅದೃಷ್ಟವಶಾತ್ ಆ ಕಂಪ್ನಿ ಅವ್ರ ಮಾತನ್ನು ಒಪ್ಕೊಳ್ತು. ಆದರೆ ಆ ಹಣದಿಂದ ಮಿಸ್ಟರ್ ಬೀಸ್ಟ್ ಮಾಡಿದ ಕೆಲಸವನ್ನು ಬೇರೆ ಯಾವ ಯೂಟ್ಯೂಬರ್ ಕೂಡ ಕನಸಿನಲ್ಲಿ ಕೂಡ ಯೋಚನೆ ಮಾಡಲ್ಲ. ಅವರು ಮನೆಯ ಹೊರಗೆ ಹೋಗಿ ಮೊದಲಿಗೆ ಕಾಣಿಸಿದ ಒಬ್ಬ ಮನೆಯಿಲ್ಲದ ವ್ಯಕ್ತಿಗೆ
ಆ ಸಂಪೂರ್ಣ $10,000 ಕೊಟ್ಟುಬಿಟ್ರು. ಅವರ ಸ್ನೇಹಿತ ಕ್ರಿಸ್ ಈ ಸಂಪೂರ್ಣ ಘಟನೆಯನ್ನು ವಿಡಿಯೋ ಮಾಡ್ತಾನೆ. ಆ ವಿಡಿಯೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆದ ಕೂಡಲೇ ಅದು ವೈರಲ್ ಆಗುತ್ತೆ. ಈ ಯಶಸ್ಸಿನ ನಂತರ ಇನ್ನೂ ಅನೇಕ ಬ್ರ್ಯಾಂಡ್ಗಳು ಮಿಸ್ಟರ್ ಬೀಸ್ಟ್ ಜೊತೆಗೆ ಕೈ ಜೋಡಿಸುತ್ತವೆ. ಅವರು ಬಂದ ಹಣವನ್ನೇ ಮತ್ತಷ್ಟು ಜನರಿಗೆ ಸಹಾಯ ಮಾಡಲಿಕ್ಕೆ ಬಳಸ್ತಾರೆ. ಒಂದು ವಿಡಿಯೋದಲ್ಲಿ ಹಲವಾರು ಟ್ವಿಚ್ ಸ್ಟ್ರೀಮರ್ಗಳಿಗೆ $10,000 ನೀಡ್ತಾರೆ. ಮತ್ತೊಂದು ವಿಡಿಯೋದಲ್ಲಿ ಪಿಜ್ಜಾ ಡೆಲಿವರಿ ಮಾಡೋ ವ್ಯಕ್ತಿಗಳಿಗೆ ತಲಾ $10,000 ಉಡುಗೊರೆಯಾಗಿ ನೀಡ್ತಾರೆ. ಇನ್ನೊಂದು ವಿಡಿಯೋದಲ್ಲಿ ತಮ್ಮ ಸ್ವಂತ ತಾಯಿಗೆ $1,00,000 ನೀಡಿ ಅವರ ಮನೆಯ ಸಾಲ ತೀರಿಸಲು ಸಹಾಯವನ್ನು ಮಾಡ್ತಾರೆ. ಮಿಸ್ಟರ್ ಬೀಸ್ಟ್ ಅವರ ತಂತ್ರ ಸುಲಭವಾಗಿತ್ತು, ಸರಳವಾಗಿತ್ತು. ವಿಡಿಯೋಗಳಿಂದ ಬಂದ ಬಹುತೇಕ ಹಣವನ್ನು ಅವರು ಮುಂದಿನ ವಿಡಿಯೋಗಳಲ್ಲಿ ಜನರಿಗೆ ದಾನವನ್ನು ಮಾಡ್ತಾಯಿದ್ರು. ಯಾರಿಗಾದರೂ $10,000 ಅಥವಾ $20,000 ಸುಮ್ಮನೆ ಕೊಡೋ ಕಲ್ಪನೆ ಅಷ್ಟು ಹೊಸದು ಮತ್ತು ವಿಚಿತ್ರವಾಗಿತ್ತು. ಜನರು ಈ ವಿಡಿಯೋಗಳನ್ನು ಕ್ಲಿಕ್ ಮಾಡದೇ ಇರಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ವಿಡಿಯೋ ನೋಡಿದವರು ಅಗತ್ಯವಿರುವವರಿಗೆ ಸಹಾಯ ಸಿಗುವುದನ್ನು ಕಂಡಾಗ ಅವರ ಮನಸ್ಸಿನಲ್ಲಿ ಸಂತೋಷ ಮತ್ತು ತೃಪ್ತಿಯ ಭಾವನೆ ಮೂಡ್ತಾಯಿತ್ತು. ಮನೋವಿಜ್ಞಾನದಲ್ಲಿ ಇದನ್ನು ವಾರ್ಮ್ ಗ್ಲೋ ಎಫೆಕ್ಟ್ ಅಂತ ಕರೀತಾರೆ. ಇದೇ ಕಾರಣಕ್ಕಾಗಿ ಅವರ ವಿಡಿಯೋಗಳು ಹೆಚ್ಚು ಜನರಿಗೆ ಇಷ್ಟ ಆಗ್ತಿದ್ವು. ವಿಡಿಯೋಗಳು ಚೆನ್ನಾಗಿ ಪ್ರದರ್ಶನ ನೀಡಿದಂತೆ ಯೂಟ್ಯೂಬ್ ಜಾಹೀರಾತುಗಳಿಂದ ಮತ್ತು ಬ್ರ್ಯಾಂಡ್ ಒಪ್ಪಂದಗಳಿಂದ ಇನ್ನಷ್ಟು ಆದಾಯ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಹಣವನ್ನು ಅವರು ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಹೂಡಿಕೆ ಮಾಡ್ತಾಯಿದ್ರು. ಹೀಗೆ ಪ್ರತಿಯೊಂದು ಹೊಸ ವಿಡಿಯೋ ಹಿಂದಿನದಕ್ಕಿಂತ ಇನ್ನಷ್ಟು ದೊಡ್ಡದು ಮತ್ತು ಉತ್ತಮವಾಗುತ್ತಾ ಹೋಯಿತು. ಒಟ್ಟಾರೆ ಮಿಸ್ಟರ್ ಬೀಸ್ಟ್ ಎಂದಿಗೂ ನಿಲ್ಲದ ಒಂದು ಯಶಸ್ಸಿನ ಚಕ್ರವನ್ನು ಅಂದರೆ ನೆವರ್ ಎಂಡಿಂಗ್ ಸೈಕಲನ್ನು ಕಂಡುಹಿಡಿದಿದ್ರು. 2018ರಲ್ಲಿ ಮಿಸ್ಟರ್ ಬೀಸ್ಟ್ ತಮ್ಮ ಸ್ಟಂಟ್ ವಿಡಿಯೋಗಳನ್ನು ಮತ್ತೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. 1 ವರ್ಷದ ಹಿಂದೆ ಅವರು ಒಂದು ಮೇಜು ಕತ್ತರಿಸುವುದು ಅಥವಾ $1,00,000 ಎಣಿಸುವಂಥ ವಿಡಿಯೋಗಳನ್ನು ಮಾಡ್ತಿದ್ರು. ಆದರೆ ಈಗ ಅವರು $1,000 ಹೂಡಿಕೆ ಮಾಡಿ ಹಿಂದೆ ಯಾರೂ ಮಾಡದೇ ಇರುವಂಥ ಸಾಹಸಮಯ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಉದಾಹರಣೆಗೆ ಕಾರ್ಡ್ಬೋರ್ಡ್ ಪೆಟ್ಟಿಗೆಗಳನ್ನು ಬಳಸಿ ಒಂದು ದೊಡ್ಡ ಬಂಗ್ಲೆಯನ್ನು ನಿರ್ಮಾಣ ಮಾಡ್ತಾರೆ. ಟ್ಯಾಂಕ್ ಓಡಿಸುವ ಊಬರ್ ಡ್ರೈವರ್ ಆಗಿ ಕೆಲಸವನ್ನು ಮಾಡ್ತಾರೆ. 24 ಗಂಟೆಗಳ ಕಾಲ ನೀರೊಳಗೆ ಇರ್ತಾರೆ. ಇದನ್ನೆಲ್ಲ ಮಾಡ್ತಾ ಅವರು ಹೊಸ ಚಾಲೆಂಜಿಂಗ್ ವಿಡಿಯೋಗಳ ಆರಂಭವನ್ನು ಮಾಡ್ತಾರೆ. ಈ ವಿಡಿಯೋಗಳಲ್ಲಿ ಸ್ಪರ್ಧಿಗಳಿಗೆ ಒಂದು ವಿಶಿಷ್ಟ ಸವಾಲನ್ನು ನೀಡಲಾಗ್ತಾ ಇತ್ತು. ಯಾರು ಗೆಲ್ತಾರೋ ಅವರಿಗೆ ದೊಡ್ಡ ಬಹುಮಾನ ಸಿಗ್ತಾಯಿತ್ತು. ಉದಾಹರಣೆಗೆ ಒಂದು ವಿಡಿಯೋದಲ್ಲಿ ಕೊನೆಯವರೆಗೂ ಲ್ಯಾಂಬೋರ್ಗಿನಿ ಕಾರಿನ ಮೇಲೆ ಕೈ ಇಟ್ಟಿರುವ ವ್ಯಕ್ತಿಗೆ ಆ ಲ್ಯಾಂಬೋರ್ಗಿನಿ ಕಾರನ್ನೇ ಉಡುಗೊರೆಯಾಗಿ ನೀಡ್ತಾರೆ. ಇನ್ನೊಂದು ವಿಡಿಯೋದಲ್ಲಿ ಗೆದ್ದ ವ್ಯಕ್ತಿಗೆ ಖಾಸಗಿ ಜೆಟ್ಟನ್ನೇ ಬಹುಮಾನವಾಗಿ ನೀಡ್ತಾರೆ. ಈ ರೀತಿಯ ವಿಡಿಯೋಗಳಿಂದ ಇನ್ನೊಂದು ದೊಡ್ಡ ಲಾಭ ಕೂಡ ಆಯಿತು. ಮಿಸ್ಟರ್ ಬೀಸ್ಟ್ ಅವರ ಇನ್ನಿತರ ಸ್ನೇಹಿತರಾದ ಚಾಂಡ್ಲರ್, ಕಾರ್ಲ್ ಆ್ಯಂಡ್ ನೋಲನ್ ಕೂಡ ಈ ವಿಡಿಯೋಗಳಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಆರಂಭ ಮಾಡ್ತಾರೆ. ಇವರ ಜನಪ್ರಿಯತೆ ಹೆಚ್ಚಿದಂತೆ ಅವರ ವಿಡಿಯೋಗಳನ್ನು ಮತ್ತೆ ಮತ್ತೆ ನೋಡಲು ಬರುವ ಪ್ರೇಕ್ಷಕರ ಸಂಖ್ಯೆ ಕೂಡ ಹೆಚ್ಚಾಯಿತು. 2018ರಲ್ಲಿ ಮಿಸ್ಟರ್ ಬೀಸ್ಟ್ 30 ಲಕ್ಷ ಅಂದರೆ 3 ಮಿಲಿಯನ್ ಸಬ್ಸ್ಕ್ರೈಬರ್ಗಳನ್ನು ತಲುಪ್ತಾರೆ. ಇಷ್ಟೆಲ್ಲ ಆದರೂ ಕೂಡ ತಮ್ಮ ಥಂಬ್ನೇಲ್ಗಳಲ್ಲಿ ಇನ್ನೂ ಸುಧಾರಣೆ ಬೇಕಂತ ಮಿಸ್ಟರ್ ಬೀಸ್ಟ್ ಅರಿತಿದ್ರು. ಅವರ ಆರಂಭದ ಥಂಬ್ನೇಲ್ಗಳು ತುಂಬ ಸರಳ ಆಗಿದ್ವು. ಆದರೆ ನಂತರ ಅವರು ಥಂಬ್ನೇಲ್ಗಳಲ್ಲಿ ಮನೋವಿಜ್ಞಾನ ಆಧಾರಿತ ತಂತ್ರಗಳನ್ನು ಬಳಸಲಿಕ್ಕೆ ಆರಂಭ ಮಾಡ್ತಾರೆ. ಉದಾಹರಣೆಗೆ 24 ಗಂಟೆಗಳ ಕಾಲ ಸಾಲಿಟರಿ ಕಾನ್ಫಿನೆಂಟ್ ಇರುವ ವಿಡಿಯೋದ ಥಂಬ್ನೇಲ್ನಲ್ಲಿ ಅವರು ನೋ ಕಟ್ಟರ್ ಎಂಬ ತಂತ್ರವನ್ನು ಬಳಸ್ತಾರೆ. ಅಂದರೆ ಥಂಬ್ನೇಲ್ನಲ್ಲಿ ಯಾವುದೇ ಅನಗತ್ಯ ವಸ್ತುಗಳು ಇರಲಿಲ್ಲ. ಇದರಿಂದ ಪ್ರೇಕ್ಷಕರ ಗಮನ ನೇರವಾಗಿ ಮುಖ್ಯ ವ್ಯಕ್ತಿಯ ಮೇಲೆ ಕೇಂದ್ರೀಕೃತ ಆಗಿರುತ್ತೆ. ಇನ್ನೊಂದು ಥಂಬ್ನೇಲ್ನಲ್ಲಿ ಅವರು ಸ್ಮಾಲ್ ವರ್ಸಸ್ ಬಿಗ್ ಎಂಬ ತಂತ್ರವನ್ನು ಬಳಸ್ತಾರೆ. ಅದರಲ್ಲೊಂದು ವಸ್ತು ತುಂಬ ಚಿಕ್ಕದಾಗಿ ಮತ್ತೊಂದು ತುಂಬ ದೊಡ್ಡದಾಗಿ ಕಾಣುವಂತೆ ವಿನ್ಯಾಸವನ್ನು ಮಾಡಿದರು. ಆ ವಿಡಿಯೋದಲ್ಲಿ ಅವರು ಜಗತ್ತಿನ ಅತಿ ಎತ್ತರದ ಲೆಗೋ ಗೋಪುರ ನಿರ್ಮಾಣ ಮಾಡ್ತಾಯಿದ್ರು. ಆದ್ದರಿಂದ ಥಂಬ್ನೇಲ್ನಲ್ಲಿ ದೊಡ್ಡ ಲೆಗೋ ಗೋಪುರವನ್ನು ಹಿನ್ನೆಲೆಯಲ್ಲಿ ತೋರಿಸಿ ತಮ್ಮನ್ನು ಅದರ ಮುಂದೆ ನಿಲ್ಲಿಸಿದರು. ಮಾನವನ ಮೆದುಳಿಗೆ ಸಾಮಾನ್ಯ ಮನುಷ್ಯನ ಗಾತ್ರದ ಬಗ್ಗೆ ಸ್ಪಷ್ಟ ಕಲ್ಪನೆ ಇರುತ್ತೆ. ಆದ್ದರಿಂದ ಗೋಪುರವು ಒಬ್ಬ ಮನುಷ್ಯನಿಗಿಂತ ಹಲವು ಪಟ್ಟು ದೊಡ್ಡದಾಗಿ ಕಾಣ್ತಾ ಇದ್ದಂತೆ ಪ್ರೇಕ್ಷಕರು ಕ್ಷಣಾರ್ಧದಲ್ಲಿ ಆಶ್ಚರ್ಯಚಕಿತರಾಗ್ತಾಯಿದ್ರು. ಇದೇ ಅವರ ಥಂಬ್ನೇಲ್ಗಳ ಯಶಸ್ಸಿನ ಪ್ರಮುಖ ಕಾರಣಗಳಲ್ಲಿ ಒಂದಾಗಿತ್ತು. ಇದಕ್ಕಾಗಿ ಜನರು ಆ ಥಂಬ್ನೇಲನ್ನು ನೋಡಿದ ತಕ್ಷಣವೇ ಅದರ ಮೇಲೆ ಕ್ಲಿಕ್ ಮಾಡ್ತಾಯಿದ್ರು. ಕೊನೆಗೆ ಮಿಸ್ಟರ್ ಬೀಸ್ಟ್ ತಮ್ಮ ಥಂಬ್ನೇಲ್ಗಳಲ್ಲಿ ಕಲರ್ ಥಿಯರಿಯನ್ನು ಕೂಡ ಬಳಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದ ಥಂಬ್ನೇಲ್ನಲ್ಲಿರುವ ಮುಖ್ಯ ಅಂಶಗಳು ಇನ್ನಷ್ಟು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದ್ವು. ಉದಾಹರಣೆಗೆ ಒಂದು ಥಂಬ್ನೇಲ್ನಲ್ಲಿ ಅವರು ಹಿನ್ನೆಲೆ ಗೋಡೆಯ ಬಣ್ಣವನ್ನು ಕಪ್ಪಾಗಿಸಿದ್ರು. ಇದರಿಂದ ಅವರು ಧರಿಸಿದ್ದ ಕಿತ್ತಳೆ ಬಣ್ಣದ ಬಟ್ಟೆಗಳು ಇನ್ನಷ್ಟು ಸ್ಪಷ್ಟವಾಗಿ ಗಮನವನ್ನು ಸೆಳೀತಾ ಇದ್ವು. ಆದರೆ ನಿಜವಾದ ವಿಡಿಯೋದಲ್ಲಿ ಆ ಗೋಡೆಗಳು ಬಿಳಿ ಬಣ್ಣದಲ್ಲಿ ಇದ್ವು. ಈ ರೀತಿಯ ತಂತ್ರಗಳಿಂದ ಅವರು ವಿಡಿಯೋಗಳ CTR ಅಂದರೆ ಕ್ಲಿಕ್ ಥ್ರೂ ರೇಟ್
ಹಲವು ಪಟ್ಟು ಹೆಚ್ಚಾಗತ್ತೆ. ಆದರೆ ಮಿಸ್ಟರ್ ಬೀಸ್ಟ್ಗೆ ಒಂದು ವಿಷಯ ಚೆನ್ನಾಗಿ ಗೊತ್ತಿತ್ತು, ಥಂಬ್ನೇಲ್ ಮೇಲೆ ಕ್ಲಿಕ್ ಮಾಡಿಸುವುದಷ್ಟೇ ಸಾಕಾಗಲ್ಲ, ಜನ ಕ್ಲಿಕ್ ಮಾಡಿದ ನಂತರ ಕೂಡ ವಿಡಿಯೋವನ್ನು ಕೊನೆವರೆಗೆ ನೋಡಬೇಕು, ಇಲ್ಲದಿದ್ದರೆ ಯೂಟ್ಯೂಬ್ ಆ ವಿಡಿಯೋವನ್ನು ಯಶಸ್ವಿ ಅಂತ ಪರಿಗಣಿಸಲ್ಲ. ಆದ್ದರಿಂದ ಅವರು ಒಂದು ಅದ್ಭುತ ಮಿನಿಟ್ ಬೈ ಮಿನಿಟ್ ರಿಟೆನ್ಷನ್ ಸ್ಟ್ರಾಟಜಿಯನ್ನು ರೂಪಿಸ್ತಾರೆ. ಜನರು ವಿಡಿಯೋವನ್ನು ಕೊನೆವರೆಗೆ ನೋಡಲು ಈ ತಂತ್ರವೇ ಕಾರಣ ಆಯಿತು. ಈ ತಂತ್ರವನ್ನು ಅವರ ಲೀಕ್ಡ್ ಇಂಟರ್ನಲ್ ಡಾಕ್ಯುಮೆಂಟ್ಸ್ನಲ್ಲಿಯೂ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿತ್ತು. ಆ ಸಮಯದಲ್ಲಿ ಅವರ ಸರಾಸರಿ ವಿಡಿಯೋ ಅವಧಿ ಸುಮಾರು 13.5 ನಿಮಿಷ ಇತ್ತು. ಯೂಟ್ಯೂಬ್ನಲ್ಲಿ ಸಾಮಾನ್ಯವಾಗಿ 30%ಇಂದ 50% ಜನರು ಮೊದಲ 1 ನಿಮಿಷದಲ್ಲೇ ವಿಡಿಯೋ ನೋಡೋದನ್ನು ನಿಲ್ಲಿಸ್ತಾರೆ ಎಂಬುದನ್ನು ಅವರು ಲೆಕ್ಕ ಹಾಕಿದ್ರು. ಆದ್ದರಿಂದ ವಿಡಿಯೋ ಆರಂಭವಾದ ತಕ್ಷಣವೇ ಥಂಬ್ನೇಲ್ ಮತ್ತು ಟೈಟಲ್ನಲ್ಲಿ ಕೊಟ್ಟಿದ್ದ ಭರವಸೆಯನ್ನು ಮೊದಲೇ ಪೂರೈಸ್ತಿದ್ರು. ಉದಾಹರಣೆಗೆ ಒಂದು ವಿಡಿಯೋದಲ್ಲಿ ಅವರು 1,000 ಕೀವರ್ಡರಿಗೆ ಮತ್ತೆ ಕೇಳುವ ಶಕ್ತಿಯನ್ನು ನೀಡುತ್ತೇವೆ ಎಂದು ಥಂಬ್ನೇಲ್ ಮತ್ತು ಟೈಟಲ್ನಲ್ಲಿ ಹೇಳಿದರು. ಪ್ರೇಕ್ಷಕರು ಆ ವಿಷಯ ನೋಡಿ ಕುತೂಹಲದಿಂದ ವಿಡಿಯೋನ ಓಪನ್ ಮಾಡ್ತಾರೆ. ವಿಡಿಯೋ ಆರಂಭವಾದ 10 ಸೆಕೆಂಡ್ನಲ್ಲೇ ಮೊದಲ ವ್ಯಕ್ತಿಗೆ ಹಿಯರಿಂಗ್ ಏಡ್ ಅಳವಡಿಸುವ ದೃಶ್ಯವನ್ನು ತೋರಿಸ್ತಾರೆ. ಇದರಿಂದ ಪ್ರೇಕ್ಷಕರಿಗೆ ನಾನು ಥಂಬ್ನೇಲ್ನಲ್ಲಿ ನೋಡಿದ್ದೆ ಈಗಷ್ಟೇ ನಡೀತಾ ಇದೆ ಅಂತ ಅನಿಸ್ತಾ ಇತ್ತು, ಈ ಥರ ತೃಪ್ತಿ ಸಿಗುತ್ತೆ. ಹೀಗಾಗಿ ಅವರು ವಿಡಿಯೋನ ನೋಡೋದನ್ನು ಮುಂದುವರಿಸ್ತಾರೆ. 1-3 ನಿಮಿಷ ಈ ಹಂತದಲ್ಲಿ ಮಿಸ್ಟರ್ ಬೀಸ್ಟ್ KG ಪ್ರೋಗ್ರೆಷನ್ ಎಂಬ ತಂತ್ರವನ್ನು ಬಳಸ್ತಾರೆ. ಅಂದರೆ ಕತೆ ತುಂಬ ವೇಗವಾಗಿ ಮುಂದೆ ಸಾಗ್ತಾ ಇರುತ್ತೆ. ಇದರಿಂದ ಪ್ರೇಕ್ಷಕರು ಕಥೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಕೊನೆಯಲ್ಲಿ ಏನಾಗತ್ತೆ ಎಂಬ ಕುತೂಹಲ ಇಟ್ಕೊಂಡು ವಿಡಿಯೋನ ನೋಡ್ತಾನೆ ಇರ್ತಾರೆ. 3ನೇ ನಿಮಿಷದಲ್ಲಿ ಇಲ್ಲಿ ಅವರು ಎಂಗೇಜ್ಮೆಂಟ್ ಎಂಬ ತಂತ್ರವನ್ನು ಬಳಸ್ತಾರೆ. ಅಂದರೆ ಪ್ರೇಕ್ಷಕರು ನಿರೀಕ್ಷಿಸದೇ ಇರುವಂಥ ಅಚ್ಚರಿಯ ಘಟನೆಯನ್ನು ತೋರಿಸ್ತಾರೆ. ಉದಾಹರಣೆಗೆ ಒಂದು ವಿಡಿಯೋದಲ್ಲಿ ಕ್ರೇನ್ ಬಳಸಿ ಮನೆಯನ್ನೇ ನೆಲಸಮ ಮಾಡ್ತಾರೆ. ಇನ್ನೊಂದು ವಿಡಿಯೋದಲ್ಲಿ ಹಲವಾರು ಚಾಲೆಂಜಿಂಗ್ ವಿಡಿಯೋಗಳಲ್ಲಿ ಅನಿರೀಕ್ಷಿತ ಟ್ವಿಸ್ಟ್ಗಳನ್ನು ಸೇರಿಸ್ತಾರೆ. ಒಂದು ವೇಳೆ ಯಾರಿಗಾದರೂ ವಿಡಿಯೋ ಬೋರ್ ಆಗಲು ಆರಂಭಿಸಿದರೆ ಈ ಅಚ್ಚರಿಯ ಘಟನೆ ಅವರನ್ನು ಮತ್ತೆ ಸಂಪೂರ್ಣವಾಗಿ ವಿಡಿಯೋಕ್ಕೆ ಸೆಳೆಯುತ್ತೆ. ಇನ್ನು 3-6ನೇ ನಿಮಿಷ ಈ ಭಾಗದಲ್ಲಿ ವೇಗದ ಮತ್ತು ರೋಚಕವಾದ ದೃಶ್ಯಗಳ ಮೂಲಕ ಕಥೆಯನ್ನು ಮುಂದುವರಿಸ್ತಾರೆ. ಅದೇ ಸಮಯದಲ್ಲಿ ಕತೆ ಮತ್ತು ಪಾತ್ರಗಳೊಂದಿಗೆ ಪ್ರೇಕ್ಷಕರ ಭಾವನಾತ್ಮಕ ಸಂಬಂಧವನ್ನು ಕೂಡ ನಿರ್ಮಿಸ್ತಾರೆ. ಇನ್ನು 6ನೇ ನಿಮಿಷದಲ್ಲಿ ಇಲ್ಲಿ ಕೂಡ ಮತ್ತೊಮ್ಮೆ ಎಂಗೇಜ್ಮೆಂಟ್ ಮೂಮೆಂಟ್ ಬರುತ್ತೆ. ಇದರಿಂದ ಪ್ರೇಕ್ಷಕರ ಆಸಕ್ತಿ ಮತ್ತೆ ಹೆಚ್ಚುತ್ತೆ. ಕೊನೆ ಭಾಗದಲ್ಲಿ ಅಂದರೆ ಅಂತ್ಯದವರೆಗೆ ಕಥೆಯನ್ನು ಮುಂದುವರಿಸಿ ಕೊನೆಗೆ ತೃಪ್ತಿಕರವಾದ ರಿಸೊಲ್ಯೂಷನ್ ನೀಡ್ತಾರೆ. ಇದರ ಉದ್ದೇಶ ವಿಡಿಯೋ ಮುಗಿದಾಗ ಈ ವಿಡಿಯೋ ನೋಡಿದ್ದು ಸಾರ್ಥಕ ಎಂಬ ಭಾವನೆಯನ್ನು ಮೂಡಿಸೋದು. ರೆಸೊಲ್ಯೂಷನ್ ಆದ ಕೂಡಲೇ ಅವರು ವಿಡಿಯೋನ ಯಾವುದೇ ಅನಗತ್ಯ ಭಾಗವಿಲ್ಲದೆ ತಕ್ಷಣ ಮುಗಿಸ್ತಾರೆ. ಯಾಕಂದರೆ ಕೊನೆಯ ಕ್ಷಣದಲ್ಲಿಯೂ ಪ್ರೇಕ್ಷಕರು ಹೊರ ಹೋಗದಂತೆ ನೋಡಿಕೊಳ್ಳೋದು ಅವರ ಗುರಿಯಾಗಿತ್ತು. ಈ ಎಲ್ಲ ತಂತ್ರಗಳು ಅದ್ಭುತವಾಗಿ ಕೆಲಸ ಮಾಡಿದ್ದು. ಇದರ ಫಲವಾಗಿ 2019ರಲ್ಲಿ ಮಿಸ್ಟರ್ ಬೀಸ್ಟ್ 20 ಮಿಲಿಯನ್ ಸಬ್ಸ್ಕ್ರೈಬರ್ಗಳನ್ನು ತಲುಪ್ತಾರೆ. ಮುಂದಿನ ಕೆಲವೇ ವರ್ಷಗಳಲ್ಲಿ ಅವರು ತಮ್ಮದೇ ಫಿಸ್ಟೇಬಲ್ಸ್ ಎಂಬ ಆರೋಗ್ಯಕರ ಚಾಕ್ಲೇಟ್ ಬ್ರ್ಯಾಂಡನ್ನು ಕೂಡ ಪ್ರಾರಂಭ ಮಾಡಿದರು. ಅದರ ಜೊತೆಗೆ ವ್ಯೂ ಸ್ಟಾರ್ಟ್ಸ್ ಎಂಬ ಯೂಟ್ಯೂಬ್ ಅನಾಲಿಸ್ಟಿಕ್ ಟೂಲ್ ಕೂಡ ಬಿಡುಗಡೆ ಮಾಡಿದರು. 2024ರಲ್ಲಿ ಅವರು 300 ಮಿಲಿಯನ್ ಸಬ್ಸ್ಕ್ರೈಬರ್ಗಳ ಗಡಿಯನ್ನು ದಾಟಿ ಜಗತ್ತಿನ ಅತ್ಯಂತ ದೊಡ್ಡ ಯೂಟ್ಯೂಬರ್ ಆದರು. ಸಂಕ್ಷಿಪ್ತವಾಗಿ ಹೇಳೋದಾದರೆ ಮಿಸ್ಟರ್ ಬೀಸ್ಟ್ ತಮ್ಮ ಯಶಸ್ಸಿನ ಶಿಖರವನ್ನು ತಲುಪಿದರು. ಆದರೆ ಕಥೆಯಲ್ಲಿ ಇನ್ನೂ ಒಂದು ದೊಡ್ಡ ತಿರುವು ಬಾಕಿ ಇತ್ತು. 2024ರ ಮಧ್ಯಭಾಗದಲ್ಲಿ ಮಿಸ್ಟರ್ ಬೀಸ್ಟ್ ಅವರ ಮಾಜಿ ಉದ್ಯೋಗಿ ಡಾಸನ್ ಫ್ರೆಂಚ್ 2 ಶಾಕಿಂಗ್ ವಿಡಿಯೋಗಳನ್ನು ಬಿಡುಗಡೆ ಮಾಡಿ ಅವರನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ವಿಡಿಯೋಗಳಲ್ಲಿ ಮಿಸ್ಟರ್ ಬೀಸ್ಟ್ ಅವರ ವಿರುದ್ಧ ಹಲವು ಗಂಭೀರ ಆರೋಪಗಳನ್ನು ಮಾಡಲಾಯಿತು. ಉದಾಹರಣೆಗೆ ತಮ್ಮ ವಿಡಿಯೋಗಳಲ್ಲಿ ಕಂಪ್ಯೂಟರ್ ಜನರೇಟೆಡ್ ಗ್ರಾಫಿಕ್ಸನ್ನು ಬಳಸ್ಕೊಂಡು ಅಂದರೆ CGIಯನ್ನು ಬಳಸ್ಕೊಂಡು ಜನರನ್ನು ಮೋಸಗೊಳಿಸ್ತಾ ಇದ್ದಾರೆ ಅಂತ ಕೂಡ ಆರೋಪ ಮಾಡಲಾಗತ್ತೆ. ಬೀಸ್ಟ್ ಫಿಲಾಂಥ್ರೋಪಿ ಚಾನಲ್ನಲ್ಲಿ ತೋರಿಸುವ ಹಲವಾರು ದಾನ ಮತ್ತು ಸೇವಾ ಕಾರ್ಯಗಳು ನಕಲಿ ಅಂತ ಕೂಡ ಆರೋಪ ಮಾಡಲಾಗತ್ತೆ. ಚಾಲೆಂಜ್ ವಿಡಿಯೋಗಳಲ್ಲಿ ತೋರಿಸುವ ಬಹುಮಾನದ ಹಣವನ್ನು ನಿಜವಾಗಿ ವಿಜೇತರಿಗೆ ನೀಡುವುದೇ ಇಲ್ಲ ಅಂತ ಕೂಡ ಆರೋಪ ಮಾಡಲಾಗತ್ತೆ. ಈ 2 ವಿಡಿಯೋಗಳಿಗೆ 1 ಕೋಟಿಗೂ ಹೆಚ್ಚು ವೀಕ್ಷಣೆಗಳು ಬಂದವು. ಇಡೀ ಯೂಟ್ಯೂಬ್ ಸಮುದಾಯದಲ್ಲಿ ದೊಡ್ಡ ಚರ್ಚೆ ಆರಂಭವಾಯಿತು. ಮಿಸ್ಟರ್ ಬೀಸ್ಟ್ ಅವರ ವಿಡಿಯೋಗಳಿಗೆ ಲಕ್ಷಾಂತರ ಡಿಸ್ಲೈಕ್ಸ್ ಬರಲಿಕ್ಕೆ ಪ್ರಾರಂಭ ಆದವು. ಹಲವಾರು ಬ್ರ್ಯಾಂಡ್ಗಳು ಕೋಟಿ ರೂಪಾಯಿಗಳ ಒಪ್ಪಂದವನ್ನು ಕೂಡ ರದ್ದು ಮಾಡಿದ್ವು. ಎಕ್ಸ್ ಅಂದರೆ ಟ್ವಿಟರ್, ಹಳೆ ಟ್ವಿಟರ್ ಬಾಯ್ಕಾಟ್ ಮಿಸ್ಟರ್ ಬೀಸ್ಟ್ ಟ್ರೆಂಡ್ ಆಗತೊಡಗಿತು. ಎಲ್ಲರೂ ಇದೀಗ ಮಿಸ್ಟರ್ ಬೀಸ್ಟ್ ಅವರ ಪತನ ಆರಂಭಗೊಂಡಿದೆ ಅಂತ ಭಾವಿಸ್ತಾರೆ. ಆದರೆ ಕತೆ ಇಲ್ಲಿಗೆ ಮುಗಿಲಿಲ್ಲ. ಬೇರೆ ಯಾರಾದರೂ ಕ್ರಿಯೇಟರ್ ಆಗಿದ್ದರೆ ಗಾಬರಿಗೊಂಡು ತತ್ಕ್ಷಣ ಪ್ರತಿಕ್ರಿಯೆ ನೀಡ್ತಾಯಿದ್ರು. ಆದರೆ ಮಿಸ್ಟರ್ ಬೀಸ್ಟ್ ತಾಳ್ಮೆಯಿಂದ ವರ್ತಿಸ್ತಾರೆ.
ಅವರು ಯಾವುದೇ ಆರೋಪಕ್ಕೆ ತಕ್ಷಣ ಉತ್ತರ ನೀಡಲಿಲ್ಲ. ಕೆಲವು ದಿನಗಳ ನಂತರ ಸಾಗಿ ಸೀರಿಯಲ್ ಎಂಬ ಯೂಟ್ಯೂಬ್ ಚಾನಲ್ ಒಂದು ಸವಿಸ್ತಾರವಾದ ತನಿಖಾ ವಿಡಿಯೋನ ಪ್ರಕಟಣೆ ಮಾಡುತ್ತೆ. ಆ ವಿಡಿಯೋದಲ್ಲಿ ಡಾಸನ್ ಫ್ರೆಂಚ್ ಮಾಡಿದ ಹೆಚ್ಚಿನ ಆರೋಪಗಳು ತಪ್ಪು ಎಂದು ಸಾಬೀತಾಯಿತು. ಉದಾಹರಣೆಗೆ, ಡಾಸನ್ ಹೇಳಿದಂತೆ ಒಂದು ವಿಡಿಯೋದಲ್ಲಿ ಬಳಸಿದ ಶ್ರೆಡರ್ ಸಿಜೆ ಆಗಿರಲಿಲ್ಲ, ಅದು ನಿಜವಾದ ಯಂತ್ರವೇ ಆಗಿತ್ತು. ಇದರಂತೆ ಇನ್ನೂ ಅನೇಕ ಆರೋಪಗಳು ಆಧಾರರಹಿತ ಅಂತ ತಿಳಿದು ಬರುತ್ತೆ. ಕೆಲವು ವಾರಗಳ ನಂತರ ಮಿಸ್ಟರ್ ಬೀಸ್ಟ್ ಸುಮಾರು 2.5 ಗಂಟೆಗಳ ಕಾಲ ಒಂದು ಪಾಡ್ಕಾಸ್ಟನ್ನು ಮಾಡಿ ತಮ್ಮ ವಿರುದ್ಧ ಬಂದ ಪ್ರತಿಯೊಂದು ಆರೋಪಕ್ಕೂ ಮುಕ್ತವಾಗಿ ಉತ್ತರವನ್ನು ನೀಡಿದರು. ಬೀಸ್ಟ್ ಫಿಲೋಂಥ್ರಪಿ ಒಂದು ರಿಜಿಸ್ಟರ್ಡ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಆಗಿದೆ ಅಂತ ಅವರು ವಿವರಣೆಯನ್ನು ನೀಡ್ತಾರೆ. ಅದರ ಎಲ್ಲ ಆಡಿಟೆಡ್ ಅಕೌಂಟ್ಸನ್ನು ಸಾರ್ವಜನಿಕರಿಗೆ ತೋರಿಸ್ತಾರೆ. ಯಾರು ಬೇಕಿದ್ದರೂ ಪರಿಶೀಲಿಸ್ಬೋದು ಅಂತ ಕೂಡ ಅವರು ಹೇಳ್ತಾರೆ. ಅಂದರೆ ಅವರ ವಿಡಿಯೋಗಳಲ್ಲಿ ತೋರಿಸಿದ ದಾನ ಧರ್ಮಗಳು ನಿಜವಾಗಿಯೂ ನಡೆದಿವೆ ಎಂಬುದನ್ನು ಯಾರು ಕೂಡ ಪರಿಶೀಲಿಸಬಹುದಾಗಿತ್ತು. ಈ ಎಲ್ಲ ಮಾಹಿತಿಗಳು ಹೊರಬಂದ ನಂತರ ಡಾಸನ್ ಫ್ರೆಂಚ್ ಇಂಟರ್ನೆಟ್ನಿಂದ ಸಂಪೂರ್ಣವಾಗಿ ಕಾಣೆಯಾದರು. ಕ್ರಮೇಣ ಮಿಸ್ಟರ್ ಬೀಸ್ಟ್ ತಮ್ಮ ಅಭಿಮಾನಿಗಳ ವಿಶ್ವಾಸವನ್ನು ಮತ್ತೆ ಗೆಲ್ತಾರೆ. ತಮ್ಮ ವೃತ್ತಿ ಜೀವನದ ಅತಿ ದೊಡ್ಡ ಸಂಕಷ್ಟವನ್ನು ಯಶಸ್ವಿಯಾಗಿ ಎದುರಿಸಿ ಜಯಶಾಲಿ ಆಗ್ತಾರೆ. ಇಂದು ಮಿಸ್ಟರ್ ಬೀಸ್ಟ್ ಅವರ ಒಟ್ಟು ಆಸ್ತಿ ಮೌಲ್ಯ $1 ಬಿಲಿಯನ್ ಹೆಚ್ಚು ಅಂತ ಅಂದಾಜಿಸಲಾಗುತ್ತೆ. ಅವರು ಅಮೆಜಾನ್ ಪ್ರೈಮ್ ಜೊತೆಗೆ 100 ಮಿಲಿಯನ್ ಮೌಲ್ಯದೊಂದು ಭಾರೀ ಕಾರ್ಯಕ್ರಮವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇಂದು ಅವರು ನಮ್ಮ ಪೀಳಿಗೆಯ ಅತ್ಯಂತ ದಂತಕಥೆಯಾಗಿರುವ ಮನೋರಂಜಕರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಡುತ್ತಾರೆ.